ಶ್ರೀ ಗುರುಭ್ಯೋ ನಮಃ. ಈ ಕಳೆದ ದಿವಸ ರಾಮ ಮತ್ತು ರಾವಣರ ನಡುವೆ ಯುದ್ಧ ನಡೆದದ್ದು ಮತ್ತು ರಾಮ ಆತನನ್ನು ಅವಮಾನಿತನನ್ನಾಗಿ ಮಾಡಿ ಕಳಿಸಿಕೊಟ್ಟದ್ದು. ಈ ನಡುವೆ ರಾವಣನ ಶಕ್ತ್ಯಾಯುಧದಿಂದ ಮೂರ್ಛಿತನಾದಂತಹ ಹನುಮಂತನ ಪುನರುಜ್ಜೀವನಕ್ಕಾಗಿ ಲಕ್ಷ್ಮಣನ ಪುನರುಜ್ಜೀವನಕ್ಕಾಗಿ ಹನುಮಂತ ಮತ್ತೊಮ್ಮೆ ದ್ರೋಣ ಪರ್ವತವನ್ನು ತೆಗೆದುಕೊಂಡು ಬಂದದ್ದು. ಈ ಎಲ್ಲ ಘಟನೆಗಳನ್ನ ನಾವು ಶ್ರವಣ ಮಾಡಿದ್ವಿ. ತತಃಸಭಾಯಾಮಾಸೀನಃ, ಈ ನಡುವೆ ರಾವಣ ಸಭೆಯಲ್ಲೇ ಕೂತ್ಕೊಂಡಿದ್ದ. ಸಭೆಯಲ್ಲಿ ಕೂತಂಥವನು ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ. ತನ್ನ ದೂತರಿಗೆ ಹೇಳಿದ, ಪಾತಾಳ ಲೋಕದಲ್ಲಿ ಮಹಾಬಲಿಷ್ಠರಾದಂತಹ ಐರಾವಣ ಮತ್ತು ಮೈರಾವಣ ಅಂತನ್ನುವರಿದ್ದಾರೆ. ಅವರಿಗೆ ನನ್ನ ಎಲ್ಲ ಸಂಗತಿಯನ್ನು ನೀವು ಹೇಳಬೇಕು. ಅವರಿಬ್ಬರು ನನ್ನ ಸ್ನೇಹಿತರು. ದೂತರು ಈ ರಾವಣನ ಮಾತನ್ನು ಕೇಳಿ ಅದರಂತೆ ಲಂಕಾನಗರವನ್ನು ಬಿಟ್ಟು ಪಾತಾಳ ನಗರಕ್ಕೆ ಧಾವಿಸಿದರು ಮತ್ತು ಅವರಿಗೆ ನಡೆದಂಥ ಎಲ್ಲ ಸಂಗತಿಯನ್ನು ವಿಸ್ತಾರವಾಗಿ ಹೇಳಿದರು. ಅವರಿಬ್ಬರಿಗೂ ಅದನ್ನು ಕೇಳಿ ಕಳವಳ ಆಯಿತು. ಲಂಕಾನಗರಕ್ಕೆ ಧಾವಿಸಿ ಬಂದರು. ರಾಮ ಮತ್ತು ಲಕ್ಷ್ಮಣರಿಬ್ಬರನ್ನ ಕತ್ತಲೆಯಲ್ಲಿ ಕೊಂದು ಹಾಕಬೇಕು ಅನ್ನುವಂಥದ್ದು ಅವರ ಸಂಚಾಗಿತ್ತು. ದದರ್ಶತುಸ್ತೌ ಪುಚ್ಛಶ್ಚ ಪರಿಗಂಹಿ ಹನುಮತಃ ಕಪೀನಾಂ ತತ್ರ ಸೇನಾಯಾಃ ತದಾಕಾಶಾನ್ ಮಹಾಬಲೌ. ಆದರೆ ರಾತ್ರಿ ಕಾಲದಲ್ಲಿ ರಾಮ ಮತ್ತು ಲಕ್ಷ್ಮಣರಿಬ್ಬರನ್ನ ಅಪಹಾರ ಮಾಡೋದಾಗ್ಲಿ ಅವ್ರನ್ನ ಕೊಲ್ಲೋದಾಗ್ಲಿ ಅಷ್ಟು ಸುಲಭವಾದ ಸಂಗತಿ ಆಗಿರಲಿಲ್ಲ. ಯಾಕೆಂತಂದ್ರೆ ಆ ರಾತ್ರಿ ಕಾಲದಲ್ಲಿ ಇಡೀ ಕಪಿಗಳ ಸೈನ್ಯಕ್ಕೆ ಹನುಮಂತನ ಬಾಲದ ಕಾವಲಿತ್ತು. ಹನುಮಂತನದ ಬಾಲ ಒಂದು ದೊಡ್ಡ ಕೋಟೆಗೋಡೆಯಂತೆ ಇಡೀ ಕಪಿ ಸೈನ್ಯವನ್ನು ರಕ್ಷಣೆ ಮಾಡ್ತಿತ್ತು. ಆ ಕಪಿ ಸೈನ್ಯದ ನಡುಭಾಗದಲ್ಲಿ ಸುರಕ್ಷಿತರಾಗಿ ರಾಮ ಲಕ್ಷ್ಮಣರಿದ್ದರು. ಹಾಗಾಗಿ ಆ ರಾಮ ಲಕ್ಷ್ಮಣರನ್ನ ಅಪಹಾರ ಮಾಡ್ಕೊಂಡು ಹೋಗೋದು ಆ ಮೈರಾವಣರಿಗೆ ಅಷ್ಟು ಸುಲಭವಾದ ಸಂಗತಿ ಆಗಿರಲಿಲ್ಲ. ಸದಾ ಆಕಾಶಾನ್ ಮಹಾಬಲವು. ಅದಕ್ಕಾಗಿ ಅವರಿಬ್ಬರು ಏನು ಮಾಡಿದ್ರು ಅಂದ್ರೆ ಭೂಮಾರ್ಗದಿಂದ ಆ ಕಪಿ ಸೈನ್ಯದ ಒಳಕ್ಕೆ ಹೋಗು ಹನುಮಂತನ ಬಾಲವನ್ನು ಭೇದಿಸಿಕೊಂಡು ಅಲ್ಲಿ ಹೋಗಿ ಆ ರಾಮ ಲಕ್ಷ್ಮಣರನ್ನ ಅಪಹಾರ ಮಾಡೋದು ಅವ್ರಿಗೆ ಕಷ್ಟ ಆಗಿತ್ತು. ಅದಕ್ಕಾಗಿ ಅವರು ಆಕಾಶಕ್ಕೆ ಹೋದರು. ಆಕಾಶದಿಂದ ನೇರವಾಗಿ ರಾಮ ಲಕ್ಷ್ಮಣರಿದ್ದಂಥ ಜಾಗಕ್ಕೆ ಬಂದು ಧುಮುಕಿದರು. ನಿಪೇತತ ಕಪೀನಾಂತು ಸೇನಾಯಾಂ ರಾಮ ಲಕ್ಷ್ಮಣವು. ಅವರಿಬ್ಬರು ಮಲ್ಕೊಂಡಿದ್ರು. ರಾಮ ಲಕ್ಷ್ಮಣರಿದ್ರು ಆವಾಗ ಒಂದು ದೊಡ್ಡ ಬಂಡೆಕಲ್ಲು ಮೇಲೆ ವಿಶ್ರಾಂತರಾಗಿ ಮಲ್ಕೊಂಡಿದ್ರು. ಈ ಐರಾವಣ ಮತ್ತು ಮೈರಾವಣರಿಬ್ಬರು ಆ ಬಂಡೆಕಲ್ಲರ ಸಮೇತವಾಗಿ ರಾಮ ಮತ್ತು ಲಕ್ಷ್ಮಣರನ್ನ ಪಾತಾಳಕ್ಕೆ ತಮ್ಮ ಅರಮನೆ ಏನಿತ್ತು ಅಲ್ಲಿಗೆ ಕರೆದುಕೊಂಡು ಹೋಗಿಬಿಟ್ರು. ಈ ಸಂದರ್ಭದಲ್ಲಿ ಕಪಿಗಳು ಹನುಮಂತ ಮೊದಲಾದವರೆಲ್ಲ ಎದ್ದು ನೋಡಿದಾಗ ಸುರಕ್ಷಿತರಾಗಿದ್ದಂತಹ ರಾಮ ಲಕ್ಷ್ಮಣರು ಅಲ್ಲಿ ಕಾಣಲಿಲ್ಲ. ಹನುಮಂತ ರಾಮ ಲಕ್ಷ್ಮಣರಿಬ್ಬರನ್ನು ಹುಡುಕಬೇಕು ಅನ್ನುವ ಉದ್ದೇಶದೊಂದಿಗೆ ಅಲ್ಲಿ ಕಾಣಿಸಿದಂತಹ ಹೆಜ್ಜೆ ಗುರುತುಗಳನ್ನು ಅನುಸರಿಸಿಕೊಂಡು ಪಾತಾಳಕ್ಕೆ ಬಂದು ತಲುಪಿದ. ಇದೇ ಸಂದರ್ಭದಲ್ಲಿ ಏತಸ್ಮಿನ್ ನಂತರೇ ಮಾರ್ಗೆ ಲಂಕಾ ದಕ್ಷಿಣ ದಿಕ್ಕತೆ, ಲಂಕಾನಗರದ ದಕ್ಷಿಣ ಭಾಗದಲ್ಲಿ ನಿಕುಂಭಿಲ ಅಂತ ಒಂದು ಸ್ಥಳ ಇತ್ತು. ಆ ನಿಕುಂಭಿಲ ಅಂತ ಸ್ಥಳದಲ್ಲಿ ಇಂದ್ರಜಿತ್ ಮೇಲಿಂದ ಮೇಲೆ ಹೋಗಿ ಅಲ್ಲಿ ಯಜ್ಞಗಳನ್ನು ಮಾಡಿ ಬರ್ತಿದ್ದ. ತನ್ನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಂಡು ಯುದ್ಧಕ್ಕೆ ಹೋಗೋದು ಆತನ ಸ್ವಭಾವ ಆಗಿತ್ತು. ಅಲ್ಲೊಂದು ಹೆಣ್ಣು ಪಾರಿವಾಳ ಇತ್ತು. ಅದು ಆವಾಗ ಗರ್ಭಿಣಿಯಾಗಿತ್ತು. ಅದು ತನ್ನ ಗಂಡನಿಗೆ ಹೇಳಿತು, ನನಗಿವತ್ತು ನರಮಾಂಸ ತಿನ್ನಬೇಕು ಅಂತ ಅಪೇಕ್ಷೆ ಆಗಿದೆ, ಇಂಥದೊಂದು ಬಯಕೆ ಮೂಡಿದೆ ಅಂತ ಹೇಳಿತು. ಆಗ ಅದರ ಗಂಡ ಹೇಳಿದ,
ರಾಮ ಲಕ್ಷ್ಮಣರಿಬ್ಬರು ಅಪಹಾರ ಆಗಿದ್ದಾರೆ. ಅವರನ್ನ ಐರಾವಣ ಮಹಿರಾವಣರಿಬ್ಬರು ಕೂಡ ಪಾತಾಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕೊಲ್ತಾರೆ. ನಾಳೆ ಅವರನ್ನ ಕೊಲ್ಲೋ ಸಂಗತಿ ಕೆಲಸ ನಡೆಯೋದಿದೆ. ಅವ್ರನ್ನ ಕೊಂದಾಗ ಅಲ್ಲೇನು ಮಾಂಸ ಸಿಗ್ತದಲ್ಲ ಅದನ್ನ ನಿಮಗೆ ತಂದು ಕೊಡ್ತೇನೆ ಅಂತ ಹೇಳಿದ ಆ ಗಂಡು ಪಾರಿವಾಳ ತನ್ನ ಹೆಂಡತಿಗೆ. ಅದನ್ನ ಈ ಹನುಮಂತ ಕೇಳಿಸ್ಕೊಂಡ. ಹಾಗಾಗಿ ಪಾತಾಳದಲ್ಲಿದ್ದಾರೆ ಅಂತ ಸಂಗತಿ ಅವನಿಗೆ ತಿಳಿಯಿತು. ಪಾತಾಳಕ್ಕೆ ಹೋಗಿ ಅಲ್ಲಿ ನೋಡಿದಾಗ ತದ್ವಾರಿ ಸ್ಥಿತಂ ಮಕರಧ್ವಜಂ, ಮಕರಧ್ವಜ ಅನ್ನುವಂಥವನೊಬ್ಬನು ಆ ಪಾತಾಳ ಲೋಕದ ಐರಾವಣರ ಅರಮನೆ ಹೆಬ್ಬಾಗಿಲಲ್ಲಿ ದ್ವಾರಪಾಲಕನಾಗಿ ನಿಂತ್ಕೊಂಡಿದ್ದ. ಅವನು ಹನುಮಂತನನ್ನು ತಡೆದು ನಿಲ್ಲಿಸಿದ. ಕೇಳಿದ ಅವನು, ಯಾರು ನೀನು, ಎಲ್ಲಿಂದ ಬಂದಿದ್ದೆ? ಅದಕ್ಕಾಗಿ ಹನುಮಂತ ತನ್ನ ಸಂಗತಿಯನ್ನೆಲ್ಲ ಆತನಿಗೆ ವಿಸ್ತಾರವಾಗಿ ಹೇಳಿದ, ನಾನು ಇಂಥವನು ಅಂತ. ನಾನು ರಾಮದೂತ, ಲಂಕಾನಗರದಿಂದ ರಾಮ ಲಕ್ಷ್ಮಣರಿಬ್ಬರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನಿದ್ರೆ ಮಾಡ್ತಾ ಸುರಕ್ಷಿತರಾಗಿದ್ದರು ಅವರು. ಅವ್ರನ್ನಿಬ್ಬರನ್ನ ಅಪಹಾರ ಮಾಡಿದ್ದಾರೆ. ಅವರನ್ನು ಹುಡುಕ್ಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿನಗೇನಾದ್ರೂ ಗೊತ್ತಿದ್ರೆ ಹೇಳು. ಅವನನ್ನ ಆ ಮಾತನ್ನು ಕೇಳಿ ಮಕರಧ್ವಜ ಹೇಳಿದ, ನಾನು ರಾಮದೂತ ಅಂತ ಅಷ್ಟೇ ಪರಿಚಯ ಮಾಡ್ಕೊಂಡಿದ್ದೆ. ನಾನು ತನ್ನ ಹೆಸರೇನು ಅಂತ ಹೇಳಲಿಲ್ಲ ಹನುಮಂತ ಅವಾಗ. ಆಗ ಅವನು ಕೇಳಿದ, ನಮ್ಮ ಅಪ್ಪ ಅಂಜನಾದೇವಿಯ ಮಗ ಆ ರಾಮ ಲಕ್ಷ್ಮಣರ ಸೇವಕನಾಗಿದ್ದಾನೆ ಅಂತ ಕೇಳಿದ್ದೇನೆ. ಅವನು ಅಲ್ಲಿದ್ದಾನೇನೋ, ಅವನನ್ನು ನೀನು ನೋಡಿದ್ದೇನು ಅಂತ ಇವನನ್ನು ಕೇಳಿದ ಈ ಹನುಮಂತನನ್ನ. ರಾಮ ಲಕ್ಷ್ಮಣರ ಸೇನಾ ಪಾಳ್ಯದಿಂದ ನೀನು ಬಂದಿರಬೇಕಾದ್ರೆ ಅಲ್ಲಿ ನಮ್ಮ ಅಪ್ಪನನ್ನು ನೀನು ನೋಡಿರ್ಬೇಕಲ್ಲ ಅಂತ ಕೇಳಿದ ಮಕರಧ್ವಜ. ಆಗ ಹನುಮಂತನಿಗೆ ಬಹಳ ಆಶ್ಚರ್ಯ ಆಯಿತು. ನಾನು ಬ್ರಹ್ಮಚಾರಿ, ನನಗೆ ಯಾವಾಗ ಮಗ ಹುಟ್ಟಿದ ಅಂತ ಆಶ್ಚರ್ಯಪಟ್ಟ ಅವನು. ಚಕಿತಃಪ್ರಾಹ ಹನುಮಾನ್ ಮಕರಧ್ವಜಂ, ಹನುಮತಃ ಕುತಃ ಪತ್ನಿ, ಹನುಮಂತನಿಗೆ ಪತ್ನಿ ಎಲ್ಲಿಂದ ಬರಬೇಕು? ಅದಕ್ಕಾಗಿ ಆ ಮಕರಧ್ವಜ ಮತ್ತೆ ಮಾರುತಿಗೆ ಹೇಳಿದ. ಹಿಂದೆ ಹನುಮಂತ ಲಂಕಾನಗರವನ್ನು ಸುತ್ತನಲ್ಲ, ಸುತ್ತಾಗ ತನ್ನ ಬಾಲಕ್ಕೆ ಹತ್ತಿದ ಬೆಂಕಿಯನ್ನು ಆರಿಸಿಕೊಳ್ಳಿಕ್ಕಾಗಿ ಸಾಗರ ತೀರಕ್ಕೆ ಬಂದಲ್ಲ, ಸಾಗರ ತೀರಕ್ಕೆ ಬಂದು ಅಲ್ಲಿ ತನ್ನ ಬಾಲವನ್ನು ಸಾಗರ ತೀರದಲ್ಲಿ ಅದ್ದಿ ಆ ಬಾಲಕ್ಕೆ ಹತ್ತಿದ ಬೆಂಕಿಯನ್ನು ಆತ ಉಪಶಮನ ಮಾಡಿಕೊಂಡ. ಮತ್ತು ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಅಲ್ಲಿ ಉಗುಳಿದ. ಆ ಉಗುಳಿದಾಗ ಅದನ್ನೊಂದು ಮೀನು ನುಂಗಿತ್ತು. ಕಂಠಾತ್ ಶ್ಲೇಷ್ಮ ಬಹಿಶ್ಚಕ್ತಃ ಸಾಗರೇ ಅಪತತ್ಪದ, ಮಕರಿಯ ಮೀನಲ್ಲ, ಮೊಸಳೆ, ಹೆಣ್ಣು ಮೊಸಳೆ ಅದನ್ನು ನುಂಗಿತ್ತು. ನಾನು ಅವಳ ಮಗ ಅಂತ ಆ ಮಕರಧ್ವಜ ಈ ಹನುಮಂತನಿಗೆ ತನ್ನ ಕಥೆಯನ್ನು ಹೇಳ್ಕೊಂಡ. ಅದನ್ನು ಕೇಳಿ ಹನುಮಂತನಿಗೆ ಬಹಳ ಆಶ್ಚರ್ಯ ಅನಿಸ್ತು. ಮತ್ತು ಅದೇ ಸಂದರ್ಭದಲ್ಲಿ ಆ ಮಕರಧ್ವಜನಿಗೂ ಕೂಡ ಈತನೇ ತನ್ನ ತಂದೆ ಅಂತ ಗೊತ್ತಾಯಿತು. ತದಾ ನನಾಮ ಪಿತರಂ, ತಂದೆಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಮುಂದೆ ನಡೆದಂಥ ಘಟನೆಗಳನ್ನೆಲ್ಲ ಹೇಳಿದ. ರಾಮ ಲಕ್ಷ್ಮಣರಿಬ್ಬರನ್ನು ಐರಾವಣ ಮೈರಾವಣರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವತ್ತು. ಯಾತಕ್ಕಾಗಿ ಅಂದರೆ ಕಾಮಾಕ್ಷಿ ದೇವಿಗೆ ಬಲಿ ಕೊಡ್ಲಿಕ್ಕಾಗಿ. ನಾಳೆ ಕಾಮಾಕ್ಷಿ ದೇವಿಗೆ ಅವರಿಬ್ಬರನ್ನ ಬಲಿ ಕೊಡೋರಿದ್ದಾರೆ. ಅದಕ್ಕಾಗಿ ನೀನು ಆ ದೇವಾಲಯಕ್ಕೆ, ಕಾಮಾಕ್ಷಿ ದೇವಾಲಯಕ್ಕೆ ಹೋಗು, ಏನಾದರೂ ಒಂದು ಉಪಾಯವನ್ನು ಮಾಡಿ ರಾಮ ಲಕ್ಷ್ಮಣರಿಬ್ಬರನ್ನು ಬಿಡಿಸಿಕೋ ಅಂತ ಹೇಳಿದ ಆ ಮಕರಧ್ವಜ. ಅದನ್ನು ಕೇಳಿ ಮಾರುತಿ ಅಲ್ಲಿಂದ ಹಾರಿ ಹೋದ. ಪ್ರಸರೇಣು ರೂಪದಕ್ಕೆ, ಈ ಸೂಕ್ಷ್ಮವಾದಂಥ ಪ್ರಸರೇಣು ಅಂದರೆ ಈ ಪರಮಾಣು ಅಂತ ನಾವೇನು ಅಂತೀವಲ್ಲ, ಪರಮಾಣುವಿನ ಮುಂದಿನ ಹಂತ ಜಣುಕ. 2 ಪರಮಾಣುಗಳು ಸೇರಿ ಆಗುವುದೊಂದು ಜಣುಕ, 3 ಜಣುಕಗಳು ಸೇರಿ ಆಗುವುದೊಂದು ತೆಣುಕ. ಆ ತೆಣುಕ ತ್ರಿಅಣುಕ. ಆ ತೆಣುಕಕ್ಕೆ ಪ್ರಸರೇಣು ಅಂತ ಅಂತಾರೆ. ಆ ಅಂಥ ಸೂಕ್ಷ್ಮವಾದ ರೂಪವನ್ನು ತಾಳಿ ಅಲ್ಲಿಗೆ ಆತ ಹೋದ. ದೇವಾಲಯದಲ್ಲಿ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಒಳಗಿನಿಂದ ಆ ದೇವಾಲಯದ ಬಾಗಿಲುಗಳನ್ನೆಲ್ಲ ಹಾಕ್ಕೊಂಡ. ಆಗ ಆ ಇಬ್ಬರು ದೈತ್ಯರು ಅಲ್ಲಿಗೆ ಬಂದರು, ಐರಾವಣ ಮತ್ತು ಮೈರಾವಣರಿಬ್ಬರು ಪೂಜಾ ಮಾಡ್ಲಿಕ್ಕಾಗಿ ಬಂದರು. ಪೂಜಾ ಮಾಡ್ಲಿಕ್ಕಾಗಿ ಬಂದಾಗ ಬಾಗಿಲುಗಳೆಲ್ಲ ಹಾಕ್ಬಿಟ್ಟಿದ್ದವು. ಹೊರಬಾಗಿಲಿನಲ್ಲಿ ಆ ಇಬ್ಬರು ರಾಕ್ಷಸರು ನಿಂತ್ಕೊಂಡಿದ್ರು. ಈ ಮಾರುತಿ ಒಳಗೆ ಇದ್ನಲ್ಲ, ದೇವಾಲಯದ ಒಳಗೆ, ಅವರಿಬ್ಬರಿಗೂ ಹೇಳಿದೆ, ದೇವ್ಯಾಸ್ವರೇಣ ಇವ, ದೇವಿಯ ಸ್ವರದಂತೆ, ಹೆಣ್ಣು ಸ್ವರದಂತೆ ತನ್ನ ಧ್ವನಿಯನ್ನು ಬದಲು ಮಾಡಿಕೊಂಡು ಆ ಇಬ್ಬರು ರಾಕ್ಷಸರಿಗೆ ಹೇಳಿದೆ. ಏನಂತ? ಪೂಜಾ ಕಾರ್ಯ ಗವಾಕ್ಷೇಣ, ಇವತ್ತು ನೀವು ಒಳಗೆ ಬಂದು ಬಾಗಿಲುಗಳನ್ನು ತೆರೆದು ಒಳಗೆ ಬಂದು ಪೂಜೆ ಮಾಡುವಂತಿಲ್ಲ. ಗವಾಕ್ಷೇಣ, ಕಿಟಕಿಯ ಮೂಲಕನೇ ಇವತ್ತಿನ ಪೂಜೆ ಮಾಡ್ಬೇಕು ನೀವು.
ಸಜೀವವು ರಾಮಲಕ್ಷ್ಮಣರಿಗೇನು ಹಾನಿಯಾಗಿಲ್ಲ, ಅವರು ಸುರಕ್ಷಿತರಾಗಿದ್ದಾರೆ. ವನೋದ್ಭವೈ ಸ್ಥಳೈ ಪುಷ್ಪಾದಿ ಸಮ್ಯಕ್ ಪ್ರಪೋಜಿತವು, ಅವರಿಗೆ ಕಾಡಿನಲ್ಲಿ ದೊರಕುವಂಥ ಹೂವು ಹಣ್ಣು ಇತ್ಯಾದಿಗಳ ಮೂಲಕವಾಗಿ ಅವರಿಗೆ ಆಹಾರವನ್ನು ಕೂಡ ಕೊಡಬೇಕು. ಧೃತ ಕೋದಂಡ ತೂಣೀರವರು, ಬಿಲ್ಲು ಬಾಣಗಳಿಂದ ಸುರಕ್ಷಿತರಾಗಿದ್ದಾರೆ ಅವರು ರಾಮ ಲಕ್ಷ್ಮಣರಿದ್ದರು. ದೇವಾಲಯಕ್ಕೆ ಕಿಂಚಿದ್ದಿ ದ್ವಾರ ಮುತ್ಕಾಟ್ಯ ವೈ ಪುನಃ, ಬಹಳ ಅಂದ್ರೆ ದೇವಾಲಯದ ಬಾಗಿಲನ್ನು ಸ್ವಲ್ಪ ತೆರೆಯಬೇಕು, ಪೂರ್ಣವಾಗಿ ತೆರೆಯುವಂತಿಲ್ಲ ಹನುಮಂತ ಹೇಳಿದ. ಆ ರಾಮಲಕ್ಷ್ಮಣರಿಬ್ಬರನ್ನ ಐರಾವಣರಿಬ್ಬರು ಬೇರೆ ಕಡೆ ಎಲ್ಲೋ ಅಡಗಿಸಿಟ್ಟಿದ್ರು, ಅವರನ್ನು ಒಳಗೆ ಕಳಿಸಿರಿ ಅಂತ ಹೇಳಿದ ಈ ಹನುಮಂತ. ಅಲ್ಲಿ ದೇವಾಲಯದ ಒಳಗೆ ಇರಲಿಲ್ಲ, ಅವರು ಬೇರೆ ಕಡೆ ಎಲ್ಲೋ ಅಡಗಿಸಿಟ್ಟಿದ್ರು. ಅಡಗಿಸಿಟ್ಟಂತ ಅವರಿಬ್ಬರನ್ನ ದೇವಾಲಯದ ಒಳಗೆ ಕಳಿಸಿರಿ ಅಂತ ಹನುಮಂತ ಹೇಳಿದ್ರು. ಸ್ವಲ್ಪನೇ ಬಾಗಿಲನ್ನು ತೆಗೆದು ಒಳಗೆ ಕಳಿಸ್ಬೇಕು. ಒಳಗೆ ಕಳಿಸೋದಕ್ಕಿಂತ ಮೊದಲು ಆ ರಾಮಲಕ್ಷ್ಮಣರಿಬ್ಬರಿಗೆ ಸರಿಯಾದಂಥ ಪೂಜೆ ಸನ್ಮಾನ ಇತ್ಯಾದಿಗಳನ್ನು ಮಾಡಿ ಕೊಟ್ಟು ಕಳಿಸಿರಿ. ಇದನ್ನ ನೀವು ನನ್ನ ದೇವಿಯ ತುಷ್ಟಿಗಾಗಿ, ದೇವಿಯ ಸಂತೋಷಕ್ಕಾಗಿ ಮಾಡಬೇಕು. ಇವತ್ತು ಒಂದು ವಿಶೇಷವಾದ ದಿವಸ. ಯಾರಾದರೂ ತಪ್ಪಿ ನನ್ನನ್ನು ನೋಡಿಬಿಟ್ರೆ ಅವರು ಹಾನಿಗೊಳಗಾಗ್ತಾರೆ. ಏನಾಗ್ತಾರೆ ಅಂದ್ರೆ ಕುರುಡರಾಗಿ ಬಿಡ್ತಾರೆ ಅಂತ ಬೆದರಿಕೆ ಹಾಕಿದ ಹನುಮಂತ. ನಿಶ್ಚಯೇನ ಸಹ ಅಂಧ ನಾಸ್ತ್ಯೇವ ಸಂಶಯ, ಅವನು ಅಂಧ ಆಗಿಬಿಡ್ತಾನೆ. ಆ ಮಾತನ್ನು ಕೇಳಿ ಅವರಿಬ್ರು ಇದು ಅಂಬಿಕಾದೇವಿಯ ಮಾತೆ ಅಂತ ತಿಳ್ಕೊಂಡ್ರು ಐರಾವಣರಿಬ್ಬರು. ಗವಾಕ್ಷದ ಮೂಲಕನೇ, ಕಿಟಕಿಯ ಮೂಲಕವೇ ದೇವಿಗೆ ಆವತ್ತಿನ ಪೂಜೆ ಅವರು ಮಾಡಿ ಮುಗಿಸಿದ್ರು. ಆ ಗವಾಕ್ಷದ ಮೂಲಕವೇ ದೇವಿಗೆ ಸಲ್ಲಿಸಬೇಕಾದಂಥ ನೈವೇದ್ಯವನ್ನು ಕೂಡ ಸಲ್ಲಿಸಿದ್ರು. ಗವಾಕ್ಷದ ಮೂಲಕ ಆ ನೈವೇದ್ಯವನ್ನೆಲ್ಲ ಸುರಿದ್ರು. ಪಕ್ವಾನ್ನ ಪಾಯಸಾದೀನಾಂ ರಾಶಿ, ಪಕ್ವಾನ್ನ ಪಾಯಸ ಇತ್ಯಾದಿ ಭಕ್ಷ್ಯ ಭೋಜ್ಯಗಳ ರಾಶಿಯನ್ನು ಗವಾಕ್ಷದ ಮೂಲಕ ಸುರಿದರು. ಪಂಚಾಮೃತ ಘಟಾದಿ, ದೊಡ್ಡ ದೊಡ್ಡ ಗಡಿಗೆಗಳು ತಂದು ಪಂಚಾಮೃತವನ್ನು ಕೂಡ ಆ ಗವಾಕ್ಷದ ಮೂಲಕ ಒಳಗೆ ಕಳಿಸಿದರು. ಕೋಟಿಗಟ್ಟಲೆ ಪಂಚಾಮೃತದ ಗಡಿಗೆಗಳು, ಕೋಟಿಯ ಫಲಭಾರ ಇಷ್ಟ, ಕೋಟಿಗಟ್ಟಲೆ ಸಂಖ್ಯೆಯ ಹಣ್ಣು ಹಂಪಲುಗಳ ರಾಶಿಯನ್ನು ಕೂಡ ಗವಾಕ್ಷಿನ ಮುಮ್ಮೋಚಕ ಒಳಗೆ ಕಳಿಸಿದರು. ಅದನ್ನೆಲ್ಲ ಈ ಹನುಮಂತ ಸಾಂಗವಾಗಿ ಭೋಜನ ಮಾಡಿ ಮುಗಿಸಿದ. ಕಿಂದತ್ತಂ ಗ್ರಾಸಂ ಮಾತ್ರಮ್ಮೆ, ಇಷ್ಟೆಲ್ಲ ಭೋಜನ ಕೊಟ್ಟರೆ ಇದೊಂದು ಬರೀ ನನಗೊಂದು ತುತ್ತಾದಂತ ಆಯ್ತಿದೆ, ನನಗಿನ್ನೂ ಹಸಿ ಹಿಂಗಿಲ್ಲ ಅಂದ ಇವನು ಮತ್ತೆ ಆ ದೇವಿಯ ದನಿಯಿಂದಲೇ. ಖುಜಿತಾಸ್ಮಿಹಂ, ಆ ದೇವಿಯ ಮಾತನ್ನು ಕೇಳಿ ಆ ದೈತ್ಯರಿಬ್ಬರಿಗೂ ಬಹಳ ಆಶ್ಚರ್ಯ ಆಯಿತು. ತಮ್ಮ ದೂತರನ್ನ ಆ ಪಾತಾಳದ ನಗರದ ತುಂಬೆಲ್ಲ ಕಳಿಸಿದ್ರು. ಮತ್ತು ಭಕ್ಷ್ಯ ಭೋಜನೆಲ್ಲ ತೆಗೆದುಕೊಂಡು ಬನ್ನಿ ಅಂತ ಎಲ್ಲ ಕಡೆ ಕಳಿಸಿದ್ರು. ಭಕ್ಷಣೀಯ ಪದಾರ್ಥಾಂಶವು ಗಿರಿಯನ್ನೇವ ವಿಮೋಚತು, ಅಲ್ಲಿದ್ದಂಥ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನ ಆ ದೂತರು ತೆಗೆದುಕೊಂಡು ಬಂದರು. ದೊಡ್ಡ ದೊಡ್ಡ ಪರ್ವತದ ಆಕಾರದಲ್ಲಿ ಆ ರಾಶಿಗಳಿತ್ತು, ಅದನ್ನೆಲ್ಲ ಮತ್ತೆ ಆ ಗವಾಕ್ಷದ ಮೂಲಕ ಇವರು ಒಳಗೆ ಕಳಿಸಿದರು. ಬರೀ ಊರೊಳಗಿದ್ದದ್ದು ಅಷ್ಟೇ ಅಲ್ಲ, ನಗರದೊಳಗಿದ್ದದ್ದು, ಅಂಗಡಿಗಳಲ್ಲಿ ಇದ್ದಿದ್ದು ಅಷ್ಟೇ ಅಲ್ಲ, ರಾಜಗೃಹದಲ್ಲಿ ಏನು ಭಕ್ಷ್ಯ ಭೋಜ್ಯಗಳಿದ್ದವು ಅವನ್ನೂ ತಂದು ದೇವಾಲಯದಲ್ಲಿ ಸುರಿದರು. ಸದಾ ಕೋಲಾಹಲಶ್ಚಾಸಿ ಪ್ರತಿದೇಹೇ ಪುರೋಕಸಾಂ, ಎಲ್ಲಿ ಭಕ್ಷ್ಯ ಭೋಜ್ಯವೇ ಉಳಿಲಿಲ್ಲ ಯಾವ ಮನೆಯಲ್ಲಿ, ಎಲ್ಲಾ ಕಡೆ ಭಕ್ಷ್ಯ ಭೋಜ್ಯಗಳು ಖಾಲಿಯಾಗಿ ಹೋಗಿಬಿಟ್ಟಿದ್ದವು. ನಾಸಿ ಶೇಷಂ ಬಾಲಕಾನ ಭಕ್ಷ್ಯ ವಸ್ತುತಿ ಅಣ್ಣೊಪ್ಪಿ ಕೊಚ್ಚಿದೆ. ದೊಡ್ಡವರಿಗಿರಲಿ ಸಣ್ಣ ಮಕ್ಕಳಿಗೆ ಒಂದು ತುತ್ತು ತಿನ್ನಿಸ್ಬೇಕು ಅಂದ್ರೆ ಆಹಾರದ ತುಣುಕು ಕೂಡ ಎಲ್ಲಿ ಕೂಡ ಉಳಿದಿರಲಿಲ್ಲ. ಈ ಕೋಲಾಹಲದ ನಡುವೆ ಆ ಐರಾವಣರಿಬ್ಬರು ರಾಮಲಕ್ಷ್ಮಣರನ್ನ ಕಾಡಿನ ಹೂ ಮಾಲೆ ಮೊದಲಾದವುಗಳಿಂದ ಪೂಜೆ ಮಾಡಿ ಬಿಲ್ಲು ಬಾಣಗಳನ್ನು ಅವರ ಕೈಯಲ್ಲಿ ಕೊಟ್ಟು ದ್ವಾರದ ಮೂಲಕನೇ ಆ ದೇವಾಲಯದೊಳಗೆ ಸ್ವಲ್ಪ ಬಾಗಿಲನ್ನು ತೆಗೆದು ಕಳಿಸಿದರು. ಅವರಿಬ್ಬರನ್ನ ಈ ಹನುಮಂತ ನೋಡಿದ, ಅವರಿಬ್ಬರನ್ನ ಆಲಿಂಗನ ಮಾಡಿಕೊಂಡ, ಆ ಕಪಾಟಗಳನ್ನ ಎರಡನ್ನು ತೆಗೆದ, ಎಲ್ಲ ಬಾಗಿಲುಗಳನ್ನೆಲ್ಲ ತೆಗೆದ. ದೈತ್ಯೋಸ್ತ್ರ ವ್ಯತರ್ಜಯತ, ಆ ದೈತ್ಯರಿಬ್ಬರನ್ನು ಕೂಡ ಹೆದರಿಸಿದ, ಓಡಿಸಿದ ಐರಾವಣರನ್ನ. ತಥೋ ರಾಮೋ ಲಕ್ಷ್ಮಣೇನ ಬಹಿರ್ದೇವಾಲಯಾತ್ತದ ನಿರ್ಗತ್ಯ ಶರಜಾಲಯಸ್ಥೌ ಜಘಾನ ಕ್ಷಣಮಾತ್ರತಃ. ರಾಮಲಕ್ಷ್ಮಣರಿಬ್ಬರು ಕೈಯಲ್ಲಿ ಆಯುಧ ಸಿಕ್ಕ ಮೇಲೆ, ಹನುಮಂತನ ಬೆಂಬಲವೂ ಸಿಕ್ಕ ಮೇಲೆ ದೇವಾಲಯದಿಂದ ಹೊರಗೆ ಬಂದು ತಮ್ಮ ಬಾಣಪ್ರಯೋಗದ ಮೂಲಕ ರಾಕ್ಷಸರ ಇಬ್ಬರನ್ನು ಮತ್ತು ಅವರ ಸೈನ್ಯವನ್ನೆಲ್ಲ ಅವರು ಧ್ವಂಸ ಮಾಡಿದರು.
ಸೇವಕಾನ್ ಸುಹೃದಾದಿಂಶ ತಯೋರ್ ಬಾಣೈ ಜಘಾನ ಸಹ ಸೇವಕರು ಸ್ನೇಹಿತರು ಪರಿವಾರ ಸಮೇತರಾದ ರಾಕ್ಷಸರನ್ನು ಧ್ವಂಸ ಮಾಡಿದರು. ಒಂದು 100 ಬಾರಿ ಆ ರಾಕ್ಷಸರನ್ನು ಕೊಂದ್ರಂತೆ. ಆ ರಾಕ್ಷಸರ ಮಹತ್ವ ಎಂತಾದಿತ್ತಂದ್ರೆ ಒಂದ್ಸಾರಿ ಸತ್ರು ಕೂಡ ಮತ್ತೆ ಅವ್ರು ಜೀವಿತರಾಗ್ತಿದ್ರು. ಇದು ಆ ರಾಕ್ಷಸರಿಬ್ಬರ ಮಹತ್ವ ಆಗಿತ್ತು. ಶತವಾರಂ ಹತವು, 100 ಬಾರಿ ಕೊಂದ್ರು ಕೂಡ ಮತ್ತೆ ಜೀವಿತರಾಗ್ತಿದ್ರು. ನಾಸೀನ್ ಮೃತ್ಯು, ಸಾಯಲೇ ಇಲ್ಲ ಅವರು. ಈ ರಾಮಲಕ್ಷ್ಮಣ ಇಬ್ರು ಏನು ಪ್ರಯತ್ನ ಮಾಡಿದ್ರು. ಈ ಹನುಮಂತನಿಗೆ ಬಹಳ ಆಶ್ಚರ್ಯ ಆಯಿತು. ಈ ರಾಕ್ಷಸರಿಬ್ಬರನ್ನು ಕೊಲ್ಲೋದು ಹೇಗೆ ಅಂತ ಆತ ಉಪಾಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ಕಡೆ ಈ ಕಡೆ ಸಂಚಾರ ಮಾಡಿದ, ನಗರದಲ್ಲಿ ಸಂಚಾರ ಮಾಡಿದ. ಒಂದು ರಹಸ್ಯವಾದ ಸ್ಥಳದಲ್ಲಿ ಆತ ಸಂಚಾರ ಮಾಡ್ತಿದ್ದಾಗ ಅಲ್ಲೊಬ್ಬಳು ಸ್ತ್ರೀ ಹನುಮಂತನ ದೃಷ್ಟಿಗೆ ಕಂಡಳು. ಅವಳು ಯಾರು ಅಂದ್ರೆ ಐರಾವಣನ ಭೋಗ ಪತ್ನಿ. ಐರಾವಣನ ಅನೇಕ ಪತ್ನಿಯರಲ್ಲಿ ಒಬ್ಬಳಾಕೆ. ಅವಳನ್ನು ಹೋಗಿ ಈತ ಈ ಐರಾವಣ ಮೈರಾವಣರನ್ನು ಕೊಲ್ಲೋರು ಹೇಗೆ ಉಪಾಯ ಹೇಳು ಅಂತ ಕೇಳಿದ. ಅವಳು ಹೇಳಿದ್ದು, ನಾನೊಬ್ಬಳು ನಾಗಕನ್ಯೆ, ಬಲಾತ್ಕಾರದಿಂದ ನನ್ನನ್ನು ಇಲ್ಲಿ ತಂದು ಇಟ್ಕೊಂಡಿದ್ದಾನೆ ಐರಾವಣ. ಈ ಕಡೆ ಮೈರಾವಣನಿಗೂ ಕೂಡ ನನ್ನ ಮೇಲೆ ಕೆಟ್ಟ ದೃಷ್ಟಿ ಇದೆ. ಐರಾವಣ ಬಲಾತ್ಕಾರದಿಂದ ತಂದಿಟ್ಕೊಂಡಿದ್ದಾನೆ, ಮೈರಾವಣನು ನನ್ನನ್ನು ಬಿಡುತ್ತಿಲ್ಲ. ಇವರಿಬ್ಬರನ್ನು ಕೂಡ ನನಗೆ ಬಿಡಿಸ್ಕೋಬೇಕಾಗಿದೆ. ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಾಂತವಾಗಿದ್ದೇನೆ ಅಂತ ಅವಳು. ನಿತ್ಯಂ ತ್ವೇಕೋ ಋತುಸ್ತ್ವೇಕಂ ಇತಿ ದುಃಖಂ ತಯೋರ್ಮಮ. ಹಾಗಾಗಿ ಇವ್ರ ಕಡೆಯಿಂದ ನಾವು ಬಿಡಿಸ್ಕೊಳ್ಬೇಕಾದ್ರೆ ಏನು ಉಪಾಯ ಮಾಡಬೇಕು, ನಾನು ಕೂಡ ಅದನ್ನು ಬಹಳ ದಿವಸದಿಂದ ಆಲೋಚನೆ ಮಾಡ್ತಿದ್ದೇನೆ. ಹಾಗಾಗಿ ಅವರಿಬ್ಬರು ಇವತ್ತು ಸತ್ತರೆ ನನಗೂ ಕೂಡ ಸಂತೋಷ ಆಗ್ತದೆ ಅಂದವಳು. ಹಾಗಾಗಿ ಸಾಯಲಿಕ್ಕೆ ಏನು ಮಾಡ್ಬೇಕು ನೀನೇ ಹೇಳು ಅಂತ ಹನುಮಂತ ಅವಳನ್ನು ಕೇಳಿದ. ಅದಕ್ಕೆ ಅವಳೇನು ಹೇಳಿದ್ದು, ನೀನು ನಂದೊಂದು ಕೋರಿಕೆ ಇದೆ, ಆ ಕೋರಿಕೆಯನ್ನು ಈಡೇರಿಸ್ಕೊಡ್ಬೇಕು. ಹಾಗಾದ್ರೆ ಐರಾವಣರನ್ನು ಮತ್ತು ಮೈರಾವಣರನ್ನು ಕೊಲ್ಲೋದು ಹೇಗೆ ನಾನು ಹೇಳ್ತೇನೆ ಅಂತವಳು. ಅದೇನಂದ್ರೆ ರಾಮ ನನ್ನನ್ನು ಸ್ವೀಕಾರ ಮಾಡಬೇಕು, ಇವನ್ ಬಯಕೆಯನ್ನು ಈಡೇರಿಸಿದ್ರೆ ನಾನು ಕೊಲ್ಲುವ ಉಪಾಯವನ್ನು ಹೇಳ್ತೇನೆ. ಅದನ್ನು ಕೇಳಿ ಹನುಮಂತ ಏನು ಹೇಳಿದ, ಆಯ್ತು ರಾಮ ನಿನ್ನನ್ನು ಸ್ವೀಕಾರ ಮಾಡ್ತಾನೆ, ಆದರೆ ರಾಮನ ಭಾರದಿಂದಾಗಿ ನಿನ್ನ ಮಂಚ ಮುರಿಬಾರದು, ಇದೊಂದು ಷರತ್ತು ಅಂತ ಹೇಳಿದ. ರಾಮನಿಗೆಂತ ಭಾರ, ಏನು ಮಂಚ ಮುರಿಲಿಕ್ಕೆ ಅಂತ ಅನ್ಕೊಂಡ್ಳು ಅವಳು. ಆಯ್ತು ಅಂದ್ಲು. ನ ಭವಿಷ್ಯಕ್ಕೆ ಭಗ್ನಸ್ಥೆ ಮಂಚಕ ಸ್ತರ್ಹಿತೇ ಪತಿ, ನಿನ್ನ ಮಂಚ ಮುರಿದೇ ಇದ್ರೆ ರಾಮ ನಿನ್ನ ಪತಿ ಆಗ್ತಾನೆ, ನಿನ್ನನ್ನು ಸ್ವೀಕಾರ ಮಾಡ್ತಾನೆ ಅಂದ ಹನುಮಂತ. ಆಗಲಿ ಅಂದವಳು. ಅವರಿಬ್ಬರು ಮರಣದ ರಹಸ್ಯವನ್ನು ಹೇಳಿದ್ಲು. ಅದೇನಂದ್ರೆ ಅವರಿಬ್ರು ಭ್ರಮರಾನೇಕದಾ ಪೂರ್ವಂ ಬಾಲೈ ಕಂಟಕರೋಪಿತಾನ್ ಮೋಚಯಾಮಾಸತುಸ್ತೌ ಹಿ ತೇನ ತುಷ್ಟಾಶ ಶಕ್ತದಾಹ. ಇವರಿಬ್ಬರು ಸಣ್ಣವರಿದ್ದಾಗ ಕೆಲವು ದುಂಬಿಗಳನ್ನು ಬದುಕಿಸಿದ್ರು. ಯಾಕಂದ್ರೆ ಆ ದುಂಬಿಗಳಿಗೆ ಏನಾಗಿತ್ತಂದ್ರೆ ಬೇರೆ ಯಾರೋ ಕೆಲವರು ಕಿಡಿಗೇಡಿಗಳಂತ ಬಾಲಕರು ಆ ದುಂಬಿಗಳಿಗೆ ಮುಳ್ಳನ್ನು ಚುಚ್ಚಿದ್ರು. ಆ ದುಂಬಿಗಳು ಪರದಾಡ್ತಾ ಇದ್ರು. ಆ ದುಂಬಿಗಳಿಗೆ ಚುಚ್ಚಿದಂಥ ಮುಳ್ಳನ್ನು ಈ ಐರಾವಣ ಮೈರಾವಣರಿಬ್ಬರು ಕಿತ್ತು ಆ ದುಂಬಿಗಳಿಗೊಂದು ಪರಿಹಾರವನ್ನು ಒದಗಿಸಿದ್ರು. ಆಗ ಆ ದುಂಬಿಗಳಿಗೆ ಬಹಳ ಸಂತೋಷ ಆಗಿ, ನೀವು ಯಾವತ್ತೂ ಕೂಡ ಸಾಯದಂತೆ, ಸಾಯುವ ಸಂದರ್ಭ ನಿಮಗೆ ಬಂದಾಗ ನಾವು ರಕ್ಷಕರಾಗಿರ್ತೇವೆ ಅಂತ ಆ ದುಂಬಿಗಳು ಒಂದು ವರ ಕೊಟ್ಟಿದ್ದವು. ಇತ್ಯುಕ್ವಾತೆ ಸ್ಥಿತಾಶ್ಚಾತ್ರ ತೇ ನೀತ್ವ ಅಮೃತಮುತ್ತಮಂ. ಅವೇನ್ ಮಾಡ್ತವೆ ಅಂತಂದ್ರೆ ಒಂದು ಅಮೃತವನ್ನ ತೆಗೆದುಕೊಂಡು ಬರ್ತವೆ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಸಂಚಾರ ಮಾಡಿ. ತದ್ವಕ್ತ ಬಿಂದೂನ್ ಸ್ಪೃಷ್ಟಾತೆ ಪ್ರಾಕುರ್ವತಿ ಸಜೀವಿತವು. ಈ ಐರಾವಣ ಮೈರಾವಣರಿಬ್ಬರು ಯಾರದೇ ಬಾಣದಿಂದ ಹತರಾಗಿ ಕೆಳಗೆ ಬಿದ್ದ ಕೂಡಲೇ ಅವ್ರ ರಕ್ತ ಬಿಂದುವಿಗೆ ಈ ಅಮೃತವನ್ನು ಸ್ಪರ್ಶ ಮಾಡಿಸಿ ಮತ್ತೆ ಅವರನ್ನ ಎಬ್ಬಿಸಿಬಿಡ್ತಾರೆ. ಇದು ಆ ಐರಾವಣ ಮತ್ತು ಮೈರಾವಣರಿಬ್ಬರು ಸಾಯದೇ ಇರಲಿಕ್ಕೆ ಕಾರಣ ಅಂತ ಆ ಸ್ತ್ರೀ ಏನಿದ್ಲು ಅವಳು ಹೇಳಿದ್ಲು. ಭ್ರಮರಾಸ್ತೆ ತಯೋರ್ ನಿದ್ರಾ ಸ್ಥಾನೇ ಸಂತ ಅಧುನಾಕತೆಯ. ಆ ದುಂಬಿಗಳು ಎಲ್ಲಿವೆ ಈಗ ಹನುಮಂತ ಕೇಳಿದ. ಆ ಐರಾವಣ ಮತ್ತು ಮೈರಾವಣರಿಬ್ಬರು ಮಲಗುವ ಕೋಣೆಯಲ್ಲಿ ಆ ದುಂಬಿಗಳು ಸುರಕ್ಷಿತವಾಗಿವೆ. ಅದಕ್ಕೆ ನೀನು ಆ ಮಲಗುವ ಕೋಣೆಗೆ ಹೋಗಿ
ಕೋಟಿಗಟ್ಟಲೆ ಸಂಖ್ಯೆಯಲ್ಲಿರುವಂತಹ ದುಂಬಿಗಳನ್ನು ನೀನು ಮರ್ದನ ಮಾಡಬೇಕು, ಹೊಸಕ್ಕೆ ಹಾಕಿಬಿಡಬೇಕು. ಆ ದುಂಬಿಗಳು ಸತ್ತು ಹೋದ್ರೆ ಐರಾವಣ ಮತ್ತು ಮೈರಾವಣರಿಬ್ಬರು ಸತ್ತಂತೆ. ಇವನು ಅದರಂತೆ ಅಲ್ಲಿ ಹೋಗಿ ಅವತ್ತನ್ನೆಲ್ಲ ಹೊಸಕ್ಕೆ ಹಾಕಕ್ಕೆ ಶುರು ಮಾಡಿದ ಆ ಭ್ರಮರಗಳನ್ನು. ಅದರಲ್ಲಿ ಒಂದು ದುಂಬಿ ಇವನಿಗೆ ಶರಣಾಗತನಾಯ್ತು, ನನ್ನನ್ನು ಕಾಪಾಡು ಅಂತ ಕೇಳ್ಕೊಂತು. ಆಗ ಇವನೇನು ಮಾಡಿದ, ಆಯಿತು ಕಾಪಾಡ್ತೀನಿ ನಿನ್ನ, ನೀನೇನು ಮಾಡ್ಬೇಕಂತಂದ್ರೆ ನನಗೊಂದು ಉಪಕಾರ ಮಾಡ್ಬೇಕು ಮುಂದಿನ ಒಂದು ಸಂದರ್ಭದಲ್ಲಿ. ಈ ಆ ನಾಗಕನ್ಯೆ ಏನಿದ್ದಾಳಲ್ಲ ಅವಳ ಮಂಚಕ್ಕೆ ಹೋಗಿ ಆ ಮಂಚದ ಕಾಲನ್ನು ಪೊಳ್ಳು ಮಾಡಿಬಿಡ್ಬೇಕು, ಅದೊಂದು ಕಾಲ ನನಗೆ ಮುಂದೆ ಉಪಯೋಗ ಆಗಲಿಕ್ಕಿದೆ ಅಂತ ಹೇಳಿದ ಈ ಹನುಮಂತ. ಅದು ಹೇಗೆಂದ್ರೆ ಗಜಭುಕ್ತ ಕಪಿತ್ಥವತ, ಕಪಿತ್ಥ ಅಂದ್ರೆ ಬೆಳವಲ ಹಣ್ಣು ಅಂತಂತಾರೆ. ಅದು ಆನೆ, ಆ ಬೆಳವಲ್ಲ ಹಣ್ಣನ್ನು ನೀವು ಆನೆ ಕೈ ಬಾಯಿಗೆ ಕೊಟ್ಟರೆ ಅದರ ಒಳಗಿನ ರಸವನ್ನಷ್ಟೇ ಹೀರ್ತದಂಥದ್ದು. ಏನೋ ಈ ವಾಸ್ತವಿಕವಾಗಿ ಎಲ್ಲ ಜಗತ್ತಿನಲ್ಲಿರೋ ಸಂಗತಿಗಳು ಹೌದೋ ಇಲ್ಲ ಗೊತ್ತಿಲ್ಲ. ಈಗೆಲ್ಲ ಕೆಲವು ಕವಿ ಸಮಯ ಅಂತಂತಾರೆ. ಕವಿಗಳು ಕೆಲವು ರೀತಿ ವರ್ಣನೆ ಮಾಡ್ತಾರೆ, ಸಾರವನ್ನು ಮಾತ್ರ ಸ್ವೀಕಾರ ಮಾಡಿ ಸರಟವನ್ನು ಹಾಗೆ ಬಿಟ್ಟು ಬಿಡ್ತಾವಂಥವು. ಅದಕ್ಕೆ ನೀನು ಆ ಮಂಚದ ಕಾಲುಗಳನ್ನು ಪೊಳ್ಳು ಮಾಡಿಬಿಡ್ಬೇಕು ಅಂತ ಆ ದುಂಬಿಗೆ ಈ ಹನುಮಂತ ಹೇಳಿದ. ಷಟ್ಪದೋಪಿ ತಥಾ ಕರೋತ, ಆ ದುಂಬಿ ಅದರಂತೆ ಎಲ್ಲ ಕೆಲಸ ಮಾಡಿತು. ಈ ಕಡೆ ಆ ದುಂಬಿಗಳೆಲ್ಲ ಐರಾವಣ ಮೈರಾವಣರ ಸಹಾಯಕ್ಕೆ ಹೋಗದೇ ಇದ್ದಿದ್ದರಿಂದ ಐರಾವಣ ಮೈರಾವಣರನ್ನು ರಾಮ ಲಕ್ಷ್ಮಣ ಮತ್ತು ಹನುಮಂತರು ಸುಲಭವಾಗಿ ಕೊಂದು ಬಿಡ್ಲಿಕ್ಕೆ ಸಾಧ್ಯವಾಯಿತು. ಆ ಐರಾವಣ ಮತ್ತು ಮೈರಾವಣರಿಬ್ಬರು ಸತ್ತ ಮೇಲೆ ಅವರ ಸ್ಥಾನದಲ್ಲಿ ಹನುಮಂತನ ಮಗನಾದಂತಹ ಮಕರಧ್ವಜನನ್ನ ಅಲ್ಲಿ ಸಾಮ್ರಾಟನನ್ನಾಗಿ ಪಟ್ಟಾಭಿಷೇಕ ಮಾಡಿದರು. ಅವರಿಬ್ರು ಹೋಗಬೇಕು ಅಂತ ಮನಸ್ಸು ಮಾಡಿದ್ರು, ಇನ್ನು ಮತ್ತೆ ಲಂಕಾನಗರಕ್ಕೆ ಹೋಗ್ಬೇಕಲ್ಲ. ಆಗ ಹನುಮಂತ ಏನು ಮಾಡಿದ, ನಿನಗಾಗಿ ಒಬ್ಳು ಕಾದಿದ್ದಾಳೆ, ಅದು ಅವಳ ಮನೆಗೆ ನೀನು ಹೋಗಬೇಕು ಅಂತಂದ. ನಾಗಕನ್ಯಾ ಗೃಹಂ ಗತ್ವ, ನಾಗಕನ್ಯೆ ಮನೆಗೆ ಬಂದರು. ಅವಳು ಸರ್ವಾಲಂಕಾರ ಭೂಷಿತವಾಗಿ ರಾಮನ ಸಲುವಾಗಿ ಕಾಯ್ತಾ ಇದ್ಲು. ಆ ರಾಮ ಮಂಚದ ಮೇಲೆ ಕೂತ್ಕೊಂಡು ಕೂಡಲೇ ಮಂಚ ಅಲ್ಲಿ ಭಗ್ನ ಆಗಿ ಹೋಯ್ತು. ಯಾಕಂತಂದ್ರೆ ಆ ದುಂಬಿ ಆ ಮಂಚದ ಕಾಲುಗಳನ್ನೆಲ್ಲ ಪೊಳ್ಳು ಮಾಡಿದ್ರಿಂದ ಆ ಮಂಚ ಅಲ್ಲಿಗೆ ಭಗ್ನ ಆಗಿ ಹೋಯ್ತು. ಹನುಮಂತ ಅವಳಿಗೆ ಷರತ್ತೇನು ಒಡ್ಡಿದ್ದ, ಆ ಷರತ್ತು ಭಗ್ನ ಆಗಿದ್ರ ಮೂಲಕವಾಗಿ ಅವಳಿಗೆ ರಾಮನನ್ನು ಪತಿಯನ್ನಾಗಿ ಸ್ವೀಕಾರ ಮಾಡುವಂಥ ಸಾಧ್ಯತೆ ಭಗ್ನ ಆಗಿ ಹೋಯಿತು. ಚಕಾರ ಮಂಚಕಂ ಭಗ್ನಂ ಸ್ವಭಾರೇಣ ರಘುತ್ತಮ, ತನ್ನ ಭಾರದಿಂದ ಅದು ಮಂಚವನ್ನು ಮುರಿದು ಹಾಕಿಬಿಟ್ಟ ರಾಮ. ಅವಳು ಮತ್ತೆ ಬೇಡ್ಕೊಂಡ್ಳು. ಆಗ ರಾಮ ಅವಳಿಗೆ ಹೇಳಿದ, ನೀನು ಈ ಶರೀರವನ್ನು ಪರಿತ್ಯಾಗ ಮಾಡು, ಭೂಲೋಕಕ್ಕೆ ಹೋಗು, ಬ್ರಾಹ್ಮಣನ ಕನ್ಯೆಯ ರೂಪದಿಂದ ಮತ್ತೊಮ್ಮೆ ಜನ್ಮ ತಾಳು, ತಪಸ್ಸನ್ನು ಮಾಡು, ತಪಸ್ತತ್ವ ಚಿರಂಕಾಲಂ ತೃತೀಯೇತ್ವಂತು ಜನ್ಮನೇ, ಮತ್ತೊಂದು 3ನೇ ಜನ್ಮದಲ್ಲಿ ದ್ವಾಪರೇ ದ್ವಾರಿಕಾಯಾಮಿ, ದ್ವಾಪರ ಯುಗದಲ್ಲಿ ದ್ವಾರಕಾ ನಗರದಲ್ಲಿ ನಾನು ಮತ್ತೊಂದು ಹುಟ್ಟಿ ಬರ್ತೀನಿ, ಅವಾಗ ನೀನು ನನ್ನ ಪತ್ನಿ ಆಗ್ತೀನಿ. ಅವಾಗ ಯಾವ ಪತ್ನಿ ಅಂತ ಅಲ್ಲೇನು ಬಂದಿಲ್ಲ, ಅನೇಕ ಸ್ತ್ರೀ ಪತ್ನಿಯರಲ್ಲಿ ಒಬ್ಬ ಅಂತ ಇದ್ದಿರ್ಬೋದು. ರಾಮನ ಮಾತನ್ನು ಕೇಳಿದ್ದವಳು ರಾಮನ ಎದುರಿಗೆ ಅಗ್ನಿಯನ್ನು ಸಿದ್ಧ ಮಾಡಿಕೊಂಡು ಅಗ್ನಿಯನ್ನು ಪ್ರವೇಶ ಮಾಡಿದ್ಲು. ಮುಂದೆ ಅವಳೇ ಅಬ್ಧಿರೋಧಸಿ, ದಕ್ಷಿಣ ಸಮುದ್ರದ ತುದಿಯಲ್ಲಿ ಆ ಸಾಗರ ಏನಿದೆಯಲ್ಲ ಅಲ್ಲಿ ಕನ್ಯಾಕುಮಾರಿ ಅನ್ನೋ ಹೆಸರಿನಿಂದ ಜನ್ಮ ತಾಳಿದ್ಲು. ಕನ್ಯಾಕುಮಾರಿ ನಾಮ್ನ ಆಸೀತ್ ದ್ವಿಜ ಕನ್ಯಾ ಅಬ್ಧಿರೋಧಸಿ. ಈ ಕಡೆ ರಾಮ ಮತ್ತು ಹನುಮಂತರಿಬ್ಬರು ಹನುಮಂತನ ಹೆಗಲನ್ನು ಏರಿ ಅಲ್ಲಿಂದ ಹೊರಟು ಹೋದರು. ರಾಜ್ಯೇ ಕೃತ್ವ ಮಂತ್ರಿಣಂ ಸ್ವಂ ಲಕ್ಷ್ಮಣಂ ಮಕರಧ್ವಜ ಅಕರೋತ್ತಂ ಸ್ಕಂದ ಸಂಸ್ಥಂ ಶೇಷಂ ಬ್ರಹ್ಮಾಂಡ ಧಾರಕಂ. ರಾಮನನ್ನು ಹನುಮಂತ ಹೆಗಲ ಮೇಲೆ ಹೊತ್ಕೊಂಡಿದ್ದ, ಲಕ್ಷ್ಮಣನ ಹೆಗಲ ಮೇಲೆ ಹೊರಲಿಕ್ಕೊಬ್ರು ಬೇಕಲ್ಲ, ಹನುಮಂತನೇ ಹೊತ್ತಿದ್ದೆ ಅಂತ ನಾನು ಪ್ರಮಾದದಿಂದ ಹೇಳಿದೆ. ಹನುಮಂತನ ನೀವು ಮಕರಧ್ವಜ ಹೊತ್ಕೊಂಡಂತೆ. ಆ ಮಕರಧ್ವಜನಲ್ಲಿ ಸಾಮ್ರಾಟನನ್ನಾಗಿ ಪಟ್ಟಾಭಿಷೇಕ ಮಾಡಿದ್ರಲ್ಲ, ಅವನೇನು ಮಾಡಿದ ತನ್ನ ಮಂತ್ರಿಗಳಿಗೆ ಒಪ್ಪಿಸಿಬಿಟ್ಟ, ನೀವು ನೋಡ್ಕೊಳ್ಳಿ ಸಾಮ್ರಾಜ್ಯ, ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೇನೆ ಅಂತ ಹೇಳಿ ಲಕ್ಷ್ಮಣನನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಆ 4 ಜನ ಕ್ಷಣಾರ್ಧದಲ್ಲಿ ಲಂಕಾನಗರದ ಕಡೆ ಧಾವಿಸಿ ಬಂದರು. ರಾಮ ಲಕ್ಷ್ಮಣರನ್ನ ನೋಡಿ ಆ ಸುಗ್ರೀವ ಮೊದಲಾದ ಕಪಿಗಳಿಗೆ ಮತ್ತೆ ಸಂತೋಷ ಆಯಿತು. ತಾವು ಆಲಿಂಗ ಮುಹುರ್ನತ್ವ, ರಾಮ ಲಕ್ಷ್ಮಣರಿಬ್ಬರನ್ನು ಆ ಸುಗ್ರೀವ ವಿಭೀಷಣಾದಿಗಳು ಆಲಿಂಗನ ಮಾಡಿಕೊಂಡ್ರು. ಬಹಳ ಸಂತೋಷ ಆಯಿತು ಅವರಿಗೆ. ರಾಮನು ಕೂಡ ನಡುವು ಸಂಗತಿಯನ್ನೆಲ್ಲ ಚಾಚು ತಪ್ಪದೆ ಸುಗ್ರೀವ ಮೊದಲಾದವರಿಗೆ ವಿವರವಾಗಿ ಹೇಳಿದ. ಈ ಕಡೆ ಸಭಾಸ್ಥಾನದಲ್ಲಿ ರಾಮನ ಕೂತ್ಕೊಂಡಿದ್ದ, ಅವನಿಗೆ ದೊಡ್ಡ ಆಶ್ಚರ್ಯ ಆಯಿತು.
ಅಂಥ ಬಲಿಷ್ಠರಾದಂಥ ಐರಾವಣವನ್ನು ಪಾತಾಳಕ್ಕೆ ಹೋಗಿ ಕೊಂದವರು ಯಾರು, ಹೇಗೆ ಕೊಂದರು? ಬಹಳ ಭಯನೂ ಆಯ್ತು ಅವನಿಗೆ. ಮಾನುಷೇಣೆಯು ಮೃತ್ಯುರ್ಮೆ, ನನಗೆ ಮನುಷ್ಯರಿಂದ ಮೃತ್ಯು ಬರೋದು ಅಂತ ಚತುರ್ಮುಖ ಬ್ರಹ್ಮ ಹೇಳಿದ್ದ, ಅದೆಲ್ಲ ಸತ್ಯವೇ ಆಗೋದಿದೆ. ಅಥೋ ನಾರಾಯಣ ಸಾಕ್ಷಾತ್ ಮಾನುಷೋ ಭೂನ್ ನ ಸಂಶಯ, ಸ್ವಯಂ ನಾರಾಯಣನೇ ಮನುಷ್ಯ ರೂಪದಲ್ಲಿ ಹುಟ್ಟಿ ಬಂದಿದ್ದಾನೆ, ಅದರಲ್ಲಿ ಸಂಶಯವಿಲ್ಲ. ಹಿಂದೆ ಅನರಣ್ಯ ರಾಜ, ಇಕ್ಷ್ವಾಕು ಕುಲದ ಒಬ್ಬ ರಾಜನೇ ಅನರಣ್ಯ ಅಂತನವನು, ಅವನು ನನಗೆ ಶಾಪ ಕೊಟ್ಟಿದ್ದ, ನನ್ನ ವಂಶದ ಕುಡಿಯೇ ನಿನ್ನನ್ನು ಮುಂದೆ ಕೊಲ್ತದೆ ಅಂತೇಳಿ. ಅದೆಲ್ಲ ಈಗ ಸತ್ಯ ಆಗೋದಿದೆ. ಉತ್ಪಸ್ಥಿತೇಚ ಮಧ್ವಂಶೆ ಪರಮಾತ್ಮ ಸನಾತನಃ, ಸನಾತನನಾದ ಪರಮಾತ್ಮ ನನ್ನ ವಂಶದಲ್ಲಿ ಒಂದು ಇಕ್ಷ್ವಾಕು ವಂಶದಲ್ಲಿ ಮುಂದೆ ಹುಟ್ಟುತ್ತಾನೆ ಅಂತ ಅವನು ಹೇಳಿದ್ದ. ಅದೆಲ್ಲ ಈಗ ಸತ್ಯ ಆಗೋದಿದೆ. ಅದಕ್ಕಾಗಿ ಇಂಥ ಒಂದು ಬಲವಾದಂಥ ಸಂಕಟ ನಮಗೆ ಬಂದೊದಗಿದೆ. ಆ ಸಂಕಟದಿಂದ ನೀವು ನನ್ನನ್ನು ಇವತ್ತು ಪಾರು ಮಾಡಬೇಕು ಅಂತ ಅಲ್ಲಿದ್ದವರಿಗೆಲ್ಲ ಹೇಳಿದ. ಹೇಳಿ ಇನ್ನು ಮುಂದೆ ನೀವು ಕುಂಭಕರ್ಣನನ್ನು ಎಬ್ಬಿಸಬೇಕು. ಕುಂಭಕರ್ಣ ದೀರ್ಘಕಾಲದಿಂದ ನಿದ್ರೆ ಮಾಡ್ತಿದ್ದಾನೆ, ಅವನನ್ನು ನೀವು ಎಬ್ಬಿಸಬೇಕು ಅಂತ ಅವರಿಗೆಲ್ಲ ಹೇಳಿದ. ಅವರು ಕುಂಭಕರ್ಣನನ್ನ ಎಬ್ಬಿಸ್ಲಿಕ್ಕಾಗಿ ಅಲ್ಲಿಗೆ ಹೋದ್ರು ಅನ್ನೋಲ್ಲಿಗೆ ಇವತ್ತಿನ ಕಥೆ ಸಮಾಪ್ತ ಆಗಿದೆ.